ವಿಲನ್ ಅಂತ ಪಾತ್ರ ಹೇಳಿದ ಕೂಡಲೇ ನನಗೆ ನೆನಪಾಗುವಂಥದ್ದು ನಿಮ್ಮ ಹೆಸರೇ ಹಾಗೂ ನಿಮ್ಮ ಒಂದು ಚಿತ್ರ. ನಾನು ಸ್ವಲ್ಪ ಜೋರಿದ್ದೆ, ನಾವು ಪೇಟು ತಿಂದಿದ್ದಕ್ಕೆ ಲೆಕ್ಕ ಇಲ್ಲ. ಅಲ್ಲಿಂದಲೇ ನನ್ನ ಈ ನಾಟಕದ ಪಯಣ ಸ್ಟಾರ್ಟ್ ಆಗಿದೆ. ಸಾಮಾಜಿಕ ರಂಗಭೂಮಿಗೆ ನನ್ನ ಪ್ರಥಮ ಹೆಜ್ಜೆ ತ್ರಿವೇಷದ ಮೂಲಕ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ಏನು ಜೀವನದ ಪೀಕ್ ಪಿರಿಯಡ್ ಇತ್ತ, ಜೀವನವನ್ನ ನಾನು ನನ್ನ ಕೈಯಾರೆ ಹಾಳು ಮಾಡ್ಬಾರ್ದು. ಗಲಾಟೆಯಾಗಿ ಎಲ್ಲ ಜೈಲ್ ಗೀಲ್ಗಳೆಲ್ಲ ಹೋದೆ. ಗ್ಯಾಂಗ್ ವಾರ್ದೆಲ್ಲ ಪರಿಚಯ ಆಯಿತು. ಫ್ರೆಂಡ್ಗಳಿಗಾಗಿ ಎಲ್ಲ ಮಾಡಿ ನನ್ನ ಮನಸ್ಸಿನಲ್ಲಿ ಅವಳಿಗೆ ಚುಚ್ಚಬೇಕು ಅಂತ ಇದೆ. ಎಲ್ಲರೂ ಬಿಟ್ಟು ಬರೋದಕ್ಕೆ ತುಂಬ ಕಷ್ಟಪಡ್ತಾರೆ, ಬಟ್ ನಾನು ಬಿಟ್ಟೆ. ಅದು ನನ್ನ ತಂದೆ ತಾಯಿಯ ಭಾಗ್ಯ, ನನ್ನ ಹೆಂಡತಿ ಮಕ್ಕಳ ಭಾಗ್ಯ ಇರ್ಬೋದು, ನಾನು ನಂಬಿದ ದೇವರುಗಳ ಭಾಗ್ಯ ಇರ್ಬೋದು. ಮಾತು ಹೇಳ್ತಾರಲ್ಲ ಸರ್, ನಾವು ಬಿಟ್ಟರು ಅದು ಬಿಡುವುದಿಲ್ಲ ಅಂತ. ಖಂಡಿತ ಬಿಡುವುದಿಲ್ಲ, ಬಟ್ ನನ್ನನ್ನು ಬಿಟ್ಟಿದೆ. ನನ್ನನ್ನು ಬಿಟ್ಟಿದೆ ಅಂದರೆ ಬಿಟ್ಟಿರಲಿಲ್ಲ. ಅವ್ರಿಗೂ ನನಗೂ ಇಲ್ಲಿಗೂ ನಮ್ಮ ಊರಿಗೂ ನನ್ನನ್ನು ಮುಗಿಸುವುದಕ್ಕೆ ಅಂತ ಹಲವಾರು ಬಾರಿ ಬಂದಿದ್ದಾರೆ. ಬಟ್ ನಾನು ಅವ್ರನ್ನ ಕರೆದು ಮಾತಾಡಿದ್ದೇನೆ. ನನಗೆ ಗೊತ್ತಾಯಿತು ಅವರು ಬಂದಿದ್ದು. ಎಲ್ಲ ವಿಷಯ ಹೇಳಿದ ಮೇಲೆ ಅಲ್ಲಿ ನಾನು ಮತ್ತೆ ಫೋನ್ ಗಿಲೆಲ್ಲ ಮಾಡಿ ಮತ್ತೆಲ್ಲ ಇಲ್ಲ ಹೌದು, ನಾನು ಮದುವೆ ಆಗೋದಕ್ಕಿಂತ ಮುಂಚೆನೇ ರೌಡಿಸಮ್ ಫೀಲ್ಡನ್ನು ಬಿಟ್ಟಿದ್ದೆ. ಬಟ್ ನನ್ನ ಹೆಂಡತಿಗೆ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ಎಲ್ಲ ಬಿಟ್ಬಿಟ್ಟೆ. ಅಮ್ಮನಿಗೆ ಇಷ್ಟ ಇರಲಿಲ್ಲ. ನನ್ನಿಂದಾಗಿ ನನ್ನ ಅಮ್ಮನಿಗೆ, ನನ್ನ ತಂದೆಗೆ, ನನ್ನ ಮಿಸ್ಸಸ್ ಹೌದು ತುಂಬ ಸಫರ್ ಆಗಿದ್ರು. ನನಗೆ ಗೊತ್ತಿತ್ತು, ಬಟ್ ನಾನು ಅದನ್ನು ಹೇಗೆ ತೋರಿಸ್ಕೊಳ್ಬೇಕು, ಹೇಗೆ ಯಾರ ಹತ್ರ ಹೇಳಬೇಕು ನನಗೆ ಗೊತ್ತಿಲ್ಲ. ಆಗ ಹೌದು, ಮನಸ್ಸಿನೊಳಗೆ ನೋವು ಇತ್ತು. ಆಯಿತು, ಮತ್ತೆಲ್ಲ ಬಿಟ್ಟುಬಿಟ್ಟೆ. ವಾಪಸ್ ರಂಗಭೂಮಿಗೆ ಬಂದೆ. ಬಾಂಬೆಯಲ್ಲಿ ಅಭಿನಯ ಮಂಟಪ ಅಂತ ಒಂದು ಟೀಮ್ ಇದೆ. ಅಲ್ಲಿ ಅದು ಬಾಂಬೆಯಲ್ಲಿ ಎರಡು ಮೂರು ಟೀಮ್ ಇದೆ, ಹೆಸರಾಂತ ಟೀಮ್ಗಳು. ಅಭಿನಯ ಮಂಟಪ, ಕಲಾ ಜಗತ್ತು, ಆಮೇಲೆ ಮನೋಹರ್ ನಂದಳಿಕೆ ಅವ್ರದ್ದೊಂದು ಟೀಮ್ ಇದೆ. ಹೌದು. ಅವರು ಈ ಅಭಿನಯ ಮಂಟಪದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಅವರು ಹೆಚ್ಚಾಗಿ ಸಾಮಾಜಿಕ, ಪೌರಾಣಿಕ ಮತ್ತು ಚಾರಿತ್ರಿಕಕ್ಕೆ ಒತ್ತು ಕೊಡುವ ನಾಟಕಗಳನ್ನೇ ಆಡೋದು ಅವರು ಜಾಸ್ತಿ. ಹಾಸ್ಯಕ್ಕೆ ಅಷ್ಟು ಸಾಮಾಜಿಕ ನಾಟಕಕ್ಕೆ ಮಾಡೋದಿಲ್ಲ ಅಂತಲ್ಲ, ಅಷ್ಟು ಒತ್ತು ಕೊಡ್ತಿರ್ಲಿಲ್ಲ. ಹೌದು, ಅದು ಅಲ್ಲಿ ತುಂಬ ಹಿಟ್ ಆಗ್ತಾ ಇತ್ತು ಜನಗಳಿಗೆ. ಅದನ್ನು ಅಲ್ಲಿ ಬಾಂಬೆಯ ಜನಗಳು ಅಂದರೆ ಮುಂಬಯಿಯ ಕಲಾ ಪ್ರೇಕ್ಷಕರು ಹೇಗೆ ಅಂತ ಹೇಳಿದರೆ, ನಿಮ್ಮಲ್ಲಿ ಅಭಿನಯ ಇದೆ ಅಂತ ಹೇಳಿದರೆ ಅವರು ನಿಮ್ಮನ್ನು ಖಂಡಿತ ಸ್ವೀಕರಿಸ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ಅಲ್ಲಿ ನಾನು ಮಾಡಿದ ಪ್ರತಿ ನಾಟಕಗಳಲ್ಲೂ ನನ್ನನ್ನು ಅವರು ಇಷ್ಟಪಟ್ಟರು, ಬಹಳ ಎತ್ತರಕ್ಕೆ ನನ್ನನ್ನು ಏರಿಸಿದರು. ನನಗೆ ಅದೊಂದು ತುಂಬ ಪ್ಲಸ್ ಆಯಿತು. ಆಮೇಲೆ ನಾನು ಊರಿಗೆ ಬಂದಾಗ ಇಲ್ಲಿ ಇದೇ ಶಾಂತಣ್ಣನ ನಾಟಕಗಳಲ್ಲಿ ಅಲ್ಲೆಲ್ಲ ಮಾಡಿಕೊಂಡಿದ್ದೆ. ಫಿಲ್ಮಲ್ಲಿ ಸೇರಿದೆ, ಸೀರಿಯಲ್ಗಳಲ್ಲಿ ಸೇರಿದೆ. ಆಮೇಲೆ ಜಗದೀಶ್ ಕೆಂಚನಕೆರೆ ಮುಂಬಯಿಯ ಡೈರೆಕ್ಟ್ರು ಅವರು ಹೇಳಿದರು, ಶರತ್ ಶೆಟ್ಟಿ ನೇತೃತ್ವದ ಕಿನ್ನಿಗೋಳಿ ಟೀಮ್ ಆಗ್ತಾಯಿದೆ, ದಯವಿಟ್ಟು ನನಗಾಗಿ ಬರ್ಬೋದಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸರಿ ಜಗಣ್ಣ ಬರ್ತೇನೆ. ನನಗೂ ಅವರಿಗೂ ಬಾಂಬೆಯಲ್ಲಿ ಸಂಬಂಧ ತುಂಬ ಚೆನ್ನಾಗಿತ್ತು. ಒಳ್ಳೆ ಡೈರೆಕ್ಟ್ರು ರಂಗಭೂಮಿಯ. ಆಯ್ತು ಬರ್ತೇನೆ ಅಂದೆ. ಅದರಲ್ಲಿ 2-3 ವರ್ಷ ಇದ್ದೆ. ಅದರಲ್ಲಿ ಆಮೇಲೆ ಒಳ್ಳೊಳ್ಳೆ ಅಂದರೆ ಬೈರಸ್ ಭಾಸ್ಕರ್ ಅಂತ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಕೊಟ್ವಿ. ಒಂದು 200-300 ಶೋ ಆಯ್ತದು ಒಂದೊಂದು ನಾಟಕಗಳು. ಕಮ್ಸೆ ಕಮ್ 150-170-120 ಶೋ ಎಲ್ಲ ಆಗಿದೆ. ಬಾಂಬೆಯಲ್ಲಿ ಗೇಟ್ ಕಲೆಕ್ಷನ್ ಸಾಧಾರಣ 97,000ವರೆಗೆ ಆಗಿದೆ. ಅದಕ್ಕೆ ಒಳ್ಳೆ ನಾಟಕ. ಆಮೇಲೆ ಅದನ್ನು ಬಿಟ್ಟು ನಮ್ಮ ಕಲಾವಿದರು ಬೆದ್ರ ಕೂಟಕ್ಕೆ ನಾನು, ಉಮೇಶ್ ಮಿಜಾರು, ನಮ್ಮ ಲಕ್ಷ್ಮೀಶ ಗಂಜಿಮಠ, ಹರಿಶ್ಚಂದ್ರ ಪಿರಾಡಿ, ಆಮೇಲೆ ಗಾಳಿಪಟ ನರಮನಿ ಅಂತ ನಾವು ಹೇಳ್ತೇವೆ, ಅವನು ಹರೀಶ್ ಕಡಂದಲೆ ಅಂತ,
ನಾವೆಲ್ಲ ಒಟ್ಟಿಗೆ ಆಗಿ ಒಂದು ಟೀಮ್ ಮಾಡಿ ನಮ್ಮ ಕಲಾವಿದರು ಬೇರೆ ಟೀಮ್ ಮಾಡಿದೆವು. ಅಲ್ಲಿ ಬುದ್ಧಿ ಬುಡೆಯದಂಥ ಹಲವಾರು ನಾಟಕಗಳಲ್ಲಿ ತುಂಬ ಡ್ರಾಮಾ ಎಲ್ಲ ಫೇಮಸ್ ಆಯಿತು. ನನಗೆ ಈ ಕಡೆ ಸಿನಿಮಾಗಳು ಜಾಸ್ತಿ ಆಗ್ತಾ ಬಂತು. ತುಳು ಫಿಲ್ಮ್ ಇಂಡಸ್ಟ್ರಿ, ಕನ್ನಡ, ತುಳು ಕನ್ನಡ ಎರಡು. ಅಂದರೆ ತುಳು ಆದರೆ ನಾನು ಡ್ರಾಮಕ್ಕೆ ಹೋಗ್ತಾ ಇದ್ದೆ, ಶೂಟಿಂಗ್ ಮಾಡಿ ಸಾಯಂಕಾಲ ಡ್ರಾಮಕ್ಕೆ ಹೋಗ್ತಾ ಇದ್ದೆ. ಈಗೆಲ್ಲರೂ ಮಾಡ್ತಾರೆ. ಅಂದರೆ ಕನ್ನಡದಲ್ಲಿ ಆಗುವಾಗ ನನಗೆ ಕಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಬ್ಯಾಂಗ್ಳೂರಲ್ಲೇ ಇದ್ದರೆ ನಾನು ಫ್ಲೈಟಲ್ಲಿ ಬಂದು ಹೋದ ದಿನಗಳು ಇವೆ. ಖರ್ಚಿನ ವಿಷಯ ನೋಡುವುದಿಲ್ಲ ನಾನು, ಆ ವಿಷಯಕ್ಕಲ್ಲ. ನಾನು ಆ ನಾಟಕದಲ್ಲಿ ಇದ್ದೇನೆ ಅಂತ ಹೇಳಿ ಜನಗಳು ವಹಿಸ್ಕೊಳ್ತಾರೆ. ನಾನು ಹೋಗದೇ ಇದ್ದರೆ ಕೆಲವು ಕಡೆ ಗಲಾಟೆ ಆಗಿದ್ದು ಇದೆ. ಹೌದು, ಕೆಲವು ಕಡೆ ಅವರೇನು ಪೇಮೆಂಟ್ ಕೊಡ್ತಾರ ಅದನ್ನು ಅವ್ರು ಬರಲಿಲ್ಲ ಅಂತ ಹೇಳಿ ಕಟ್ ಮಾಡಿ ಕೊಟ್ಟದ್ದು ಇದೆ. ಅದು ಕಟ್ ಮಾಡಿ ಕೊಟ್ಟಾಗ ಬೇರೆ ಕಲಾವಿದರಿಗೆ ಕೊಡುವಾಗ ಸ್ವಲ್ಪ ಕಡಿಮೆ ಆದರೆ ಅರ್ನ ಸಾವು ಅರೆದಾರ ಎಂಗ್ಲೇ ಮೂಲ ಕಮ್ಮಿ ದಿಕ್ಕನ ಅಂತ ಕೆಲವರು ಹೇಳಿದ್ದು ಇದೆ. ಅಂದರೆ ಅದು ನ್ಯಾಚುರಲ್, ಅದೆಲ್ಲ ನನಗೆ ಇದೆಲ್ಲ ರಗಳೆ ಸುಮ್ಮನೆ ಅಂತಾಗಿ ಆಮೇಲೆ ನಾನು ಟೀಮ್ ಬಿಡುವ ನಿರ್ಧಾರಕ್ಕೆ ಬಂದದ್ದಲ್ಲದೆ ನಾಟಕದಲ್ಲಿ ಇದಲ್ಲ. ನಾಟಕ ನನ್ನ ಅನ್ನ, ನನಗೆ ಅನ್ನ ಕೊಟ್ಟದ್ದೇ ನಾಟಕ ಫಸ್ಟು. ಹೌದು, ಜನಗಳ ಪ್ರೀತಿಯನ್ನು ಸಂಪಾದಿಸಿಕೊಟ್ಟದ್ದು ನಾಟಕ, ಆಮೇಲೆ ಅನ್ನ ಕೊಟ್ಟದ್ದು ನಾಟಕ. ಅದನ್ನು ನಾನು ಯಾವತ್ತೂ ಬಿಡುವುದಿಲ್ಲ. ರಂಗಭೂಮಿಯನ್ನು ಮರೆಯುವ ಸಂಗತಿಯೇ ಇಲ್ಲ. ನಮ್ಮಿಂದ ಒಬ್ಬರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ. ಹೌದು, ಯಾಕಂತ ಹೇಳಿದ್ರೆ ನಾಟಕ ಅಂದರೆ ನಾವು ಒಂದು ಟೀಮಿನಲ್ಲಿ ಇದ್ದ ಮೇಲೆ ಆ ಟೀಮಿನವರು ವಹಿಸಿಕೊಂಡ ನಾಟಕಕ್ಕೆ ನಾವು ಹೋಗಲೇಬೇಕು. ಇಲ್ಲದಿದ್ರೆ ನಾವು ಅಲ್ಲಿರೋದು ಅನಗತ್ಯ. ಆಮೇಲೆ ನಮ್ಮಿಂದಾಗಿ ಅವರಿಗೆ ಕೆಟ್ಟ ಹೆಸರು ಬರುವುದು. ಆಮೇಲೆ ಹೊಸ ನಾಟಕ ಆಗುವಾಗ ನಮಗೆ ರಿಹರ್ಸಲ್ಗಳಿಗೆ ಹೋಗುವುದಕ್ಕೆ ಕಷ್ಟ ಆಗ್ತದೆ. ರಿಹರ್ಸಲ್ಗಳಿಲ್ಲದೆ ನಾಟಕ ಇಲ್ಲ. ನಾವು ಮಾಡ್ಬೋದು, ನಮ್ಮ ನಡೆ ಹೇಗಿರ್ತದೆ ರಂಗದಲ್ಲಿ ಅಂತ ನಮ್ಮ ಎದುರುಗಡಿನ ಕಲಾವಿದನಿಗೆ ಗೊತ್ತಾಗಬೇಕಾದ್ರೆ ರಿಹರ್ಸಲ್ ಅತಿ ಮುಖ್ಯ. ಇಲ್ಲದಿದ್ರೆ ಅದು ಮಕ್ಕಳ ನಾಟಕ ಆಗ್ತದೆ. ಒಬ್ಬ ಮಿಸ್ ಆದ್ರೂ ಕೂಡ ಅಲ್ಲಿ ಹೌದು, ಆ ದಿನದ ಪ್ರಾಕ್ಟೀಸ್ ಏನಾಗ್ತದೆ. ಹೌದು ಹೌದು, ಯಾಕಂತ ಹೇಳಿದ್ರೆ ಈಗ ನೋಡಿ, ಒಂದು ನಾಟಕಕ್ಕೆ 65-55 ಸಾವಿರ ಎಲ್ಲ ಇದೆ. ಸಾಮಾನ್ಯವಾಗಿ ಆವಾಗಲೇ 45,000 ಇತ್ತು, ಇವಾಗ 55-65 ಎಲ್ಲ ಇದೆ. ಇಷ್ಟು ಹಣದ ಮೊತ್ತವನ್ನು ನಾವು ತಗೊಳ್ಳುವಾಗ ಅವರಿಗೆ ಒಂದು ಹೌದು, ಪ್ರೇಕ್ಷಕರಿಗೆ ನಾವು ಒಂದು ರಸದೌತಣ ಕೊಡಬೇಕು. ಆಮೇಲೆ ಅದಕ್ಕೋಸ್ಕರ ನಾನು ಸ್ವಲ್ಪ ರಂಗದಿಂದ ಹಿಂದೆ ಬಂದು ಸಿನಿಮಾದಲ್ಲಿ ತೊಡಗಿಸಿಕೊಂಡೆ. ನಾನು ಸೀರಿಯಲ್ಗಳಲ್ಲಿ ತೊಡಗಿಸಿಕೊಂಡೆ. ಈ ಸಿನಿಮಾ ಜಾಸ್ತಿ ಆದಮೇಲೆ ಸೀರಿಯಲ್ಗಳನ್ನು ಬಿಟ್ಟೆ. ಸೀರಿಯಲ್ಗಳಿಗೂ ಇದಕ್ಕೂ ಕೂಡಿ ಬರುವುದಿಲ್ಲ. ಯಾಕಂತ ಹೇಳಿದರೆ ಸೀರಿಯಲಲ್ಲಿ ನಿಮಗೆ ನಾವೊಂದು ಗೆಟಪಲ್ಲಿ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದು ವರ್ಷಾನುಗಟ್ಟಲೆ ಆಗ್ತದೆ. ಹೌದು, ನಾವೊಂದು ಸ್ಟೈಲ್ ಮೀಸೆ ಇಟ್ಟರೆ ಅಥವಾ ಗಡ್ಡ ಇಟ್ಟರೆ ಅದನ್ನೇ ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಕಂಟಿನ್ಯೂಟಿ ಅಂತ ಹೇಳ್ತೇವೆ ಅದಕ್ಕೆ ನಾವು. ಈಚೆ ಕಡೆ ಒಂದು ಫಿಲ್ಮಲ್ಲಿ ಆ ಮೀಸೆ ಬೇಡ, ಈ ಗಡ್ಡ ಬೇಡ ಅಂತ ಇರುವಾಗ ಅದನ್ನು ತೆಗೆಯುವುದಕ್ಕೂ ಆಗುವುದಿಲ್ಲ. ಹಾಗಾಗಿ ನಾನು ಸೀರಿಯಲ್ಗಳ ಹತ್ರ ಸ್ವಲ್ಪ ಚಿತ್ತವನ್ನು ಕಡಿಮೆ ಮಾಡಿದೆ ಅಷ್ಟೇ. ಸೀರಿಯಲ್ಗಳು ಬರ್ತಾ ಇರ್ತವೆ, ಪೌರಾಣಿಕ ಸೀರಿಯಲ್ಗಳಾದರೆ ನನ್ನ ಕರೆದೇ ಕರೀತಾರೆ. ಬಟ್ ನಾನೇ ಸ್ವಲ್ಪ ಅಂದರೆ ಈ ವಿಚಾರಕ್ಕಾಗಿ ಅಷ್ಟೇ ಸಿನಿಮಾದಲ್ಲಿ ಬ್ಯುಸಿ ಇರುವುದರಿಂದ. ನೀವೊಂದು ಕಾಂಟ್ರವರ್ಸಿ ಆಯ್ತು ಅಂತ ಹೇಳಿದ್ರಿ ಸರ್, ಲೈಫಲ್ಲಿ ಒಂದಿಷ್ಟು ದುರಾದೃಷ್ಟಕರ ಒಂದು ಘಟನೆ ಅಂತ. ಸೊ ಅದ್ ನಂತರ ವಾಪಸ್ ರಂಗಭೂಮಿಗೆ ಬರ್ತೀರಾ. ಬರುವ ಟೈಮಲ್ಲಿ ಕೆಲವರು ಹೇಳಿದ್ದಿದ್ಯಾ, ಯಾರು ದಾಯ ಮಾರ, ಯಾರು ಬೊಡ್ಚಿ, ಯಾರು ಅಲ್ಪ ಇತ್ತಿನಾರತ, ಆ ಥರ ಹೇಳಿದ್ದಿದ್ಯಾ? ಇಲ್ಲ ಇಲ್ಲ ಇಲ್ಲ, ಖಂಡಿತ ಹೇಳಿಲ್ಲ. ರಂಗಭೂಮಿಯಲ್ಲಿ ನನ್ನ ಸಹಪಾಠಿಗಳಂತೂ ಯಾರೂ ಹೇಳಿಲ್ಲ. ನನ್ನ ಸಂಬಂಧಿಗಳು ಹೇಳಿದವರಿದ್ದಾರೆ, ಹತ್ತಿರದವರು ಹೇಳಿದವರಿದ್ದಾರೆ. ಬಟ್ ಅವರು ಈಗ ನನ್ನ ಕಡೆಗೆ ಬರುವಾಗ ಅಂದರೆ ನಾನೇ ಅವರಿಗೆ ಆ ಮಾತನ್ನು ನೆನಪಿಸ್ತೇನೆ ಈಗಲೂ. ಆನೆ ಅಂಚ ಬಂದಿತ್ತಾರೆ ಇರದೆ ಖುಷಿ ಅಣ್ಣ ಅಂತ. ಅಂದರೆ ಅದೊಂದು ನನ್ನ ಮನಸ್ಸಿನಲ್ಲಿ ಅವರಿಗೆ ಚುಚ್ಚಬೇಕು ಅಂತ ಇದೆ. ಹೌದು, ಆವಾಗ ನನಗೆ ಏನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ನಾನು. ಯಾಕಂತ ಹೇಳಿದರೆ ನಾನು ಹಾಗೆ ಮಾಡಿದ್ದೆ, ನಂದು ತಪ್ಪಾಗಿತ್ತು. ಅದನ್ನು 10 ಜನರ ಎದುರು ಅಣಕಿಸ್ಬೇಕಂತ ಏನು ಇರಲಿಲ್ವಲ್ಲ. ಹಾಗಾದರೆ ಒಬ್ಬ ತಪ್ಪು ದಾರಿಯಲ್ಲಿ ಹೋಗುವ ಸರಿ ಸಾದಿಗೆ ಬರಲಿಕ್ಕೆ ಇಲ್ವಾ? ಹಾದಿಗೆ ಬಂದೇ ಬರ್ತಾನಲ್ವಾ, ನಾನೇ ಸಾಕ್ಷಿ.
ಹಾಗೆ ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಟ್ಟ ದಾರಿಗೆ ಹೋಗುವಂತದ್ದು ಸಾಮಾನ್ಯ. ಖಂಡಿತ. ಆದ್ರೆ ಒಳ್ಳೆ ದಾರಿಗೆ ನಮ್ಮಂತ ಒಳ್ಳೆಯವರನ್ನ, ಅಂದ್ರೆ ಈಗ ನೀವು ಮನೆಯವರನ್ನ ನೋಡಿ, ಹೌದು ಹೆಂಡತಿ ಆಗಿರ್ಬೋದು, ಮಗು ಆಗಿರ್ಬೋದು, ಅಪ್ಪ ಅಮ್ಮನನ್ನ ನೋಡಿ ಸರಿದಾರಿಗೆ ಬಂದಿದೆ. ಹೌದು, ಹಾಗಾಗಿ ಒಪ್ಕೊಳ್ಳೇಬೇಕು ಖಂಡಿತ. ಸರಿದಾರಿ. ಆಮೇಲೆ ರಂಗದಲ್ಲಿ ನನಗೆ ಎಲ್ಲರೂ ಸಪೋರ್ಟಿವ್ ಮಾಡಿದ್ದು. ಯಾಕಂತ ಹೇಳಿದ್ರೆ ನೀವು ರಂಗಭೂಮಿಯಲ್ಲಿ ನಿಮ್ಮ ಪಾತ್ರವನ್ನು ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಖಂಡಿತ. ನನಗೆ ಕೊಟ್ಟ ಪಾತ್ರಕ್ಕೆ ನ್ಯಾಯ ದೊರಕಿಸಿ ಅದಕ್ಕೆ ಜೀವ ತುಂಬುವುದು ನನ್ನ ಕರ್ತವ್ಯ ಅಂತ ನಾನು ಎಣಿಸಿದವ. ಈ ತನಕವೂ ಹಾಗೆ ಮಾಡಿಕೊಂಡು ಬಂದಿದ್ದೇನೆ. ಆ ಸಿನಿಮಾದಲ್ಲಿ ಕೆಲವು ಹಾಳ ಹೆಸರುಗಳಿವೆ. ಹಾಳಂದರೆ ಅವರು ತುಂಬ ಜೋರು ಮರೆ, ಅವರು ತುಂಬ ಹಣ ಕೇಳ್ತಾರೆ ಮರೆ, ಅಥವಾ ಅವರೊಂಥರ ಮರೆ. ಖಂಡಿತ ಅಲ್ಲ. ನೀವೊಬ್ಬರು ನಿರ್ದೇಶಕರಾಗಿ ನನ್ನ ಹತ್ರ ಬರುವುದು, ನಾನು ನಿಮ್ಮ ಹತ್ರ ಕತೆ ಕೇಳುವುದು ತಪ್ಪ? ಖಂಡಿತ ನನ್ನ ಪಾತ್ರದ ಬಗ್ಗೆ ನಾನು ಕೇಳುವುದು ತಪ್ಪ? ಖಂಡಿತ ಇಲ್ಲ. ನಾನು ಪಾತ್ರ ಇದೆ ಅಂತ ಹೇಳಿದ ಕೂಡಲೇ ಒಪ್ಕೊಳ್ಳೋಕ್ಕೂ ಆಗುದಿಲ್ಲ. ಖಂಡಿತ ನಾನು ಒಪ್ಕೊಳ್ಳೋದಿಲ್ಲ. ಯಾರಿಗೂ ನನಗೆ ವಿಭಿನ್ನ ರೀತಿಯ ಪಾತ್ರ ಮಾಡೋದಕ್ಕೆ ಇಷ್ಟ. ಒಂದೇ ಥರದ ಪಾತ್ರ ಮಾಡಿ ಜನಗಳಿಂದ ಬೈಗಳು ತಿನ್ನಿಸ್ಕೊಳ್ಳೋದಕ್ಕಿಂತ ನೀವು ಒಬ್ಬರ ಹತ್ರ ಬೈಗಳು ತಿನ್ನಿಸಿ ಹೆಸರು ಹಾಳು ಮಾಡ್ತಾರೆ. ಆದರೆ ಒಂದಲ್ಲ ಒಂದು ದಿವಸ ಸತ್ಯ ಹೊರಗೆ ಬಂದೇ ಬರುತ್ತೆ ಅಲ್ವಾ? ಖಂಡಿತ ಖಂಡಿತ ಸರ್, ಖಂಡಿತ. ಅದನ್ನು ನಂಬಿದವನು ನಾನು ಅಷ್ಟೇ. ಹಾಗಾಗಿ ಇನ್ನೊಂದು ಮಾತಿದೆ ಸರ್, ಈಗ ವಿಲನ್ ಆಗ್ಬೇಕಿದ್ರೆ ಅಥವಾ ಒಂದು ಹೀರೋ ಆಗ್ಬೇಕಿದ್ರೆ, ಒಂದು ರಂಗಭೂಮಿಯಲ್ಲಿ ಆಗಿರ್ಬೋದು ಅಥವಾ ಒಂದು ಫಿಲ್ಮ್ ಅಲ್ಲಿ ಆಗಿರ್ಬೋದು, ಒಬ್ಬ ಹೀರೋ ಅನ್ಸ್ಕೊಳ್ಬೇಕಿದ್ರೆ ವಿಲನ್ ಇರ್ಲೇಬೇಕು. ಸೊ ಹಾಗಾಗಿ ಆ ಪಾತ್ರ ಜನಗಳಿಗೆ ತಲುಪಬೇಕು. ಅವ ವಿಲನ್ ಆದ್ರೆ ಮಾತ್ರ ಒಬ್ಬ ಹೀರೋಗೆ ಅಲ್ಲಿ ಇವ ಹೀರೋ ಅಂತ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಖಂಡಿತ ಹೌದು. ಹೀರೋ ವಿಲನ್ ಅಂತಲ್ಲ, ಯಾವುದೇ ಸಿನಿಮಾ ಆಗಲಿ ಅಥವಾ ನಾಟಕಗಳಾಗಲಿ, ಅದು ಜನಗಳ ಮನಸ್ಸಿಗೆ ತಲುಪಬೇಕಾದ್ರೆ ಅದರಲ್ಲಿರುವ ಪ್ರತಿ ಪಾತ್ರಗಳು ಮುಖ್ಯ. ನಮ್ಮೊಂದು ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ, ತಮ್ಮ ತಂಗಿ ಅಥವಾ ಇಬ್ಬರು ಮಕ್ಕಳು, ಅದು ಇರುವುದು ಸಹಜ. ಅವರಲ್ಲಿ ಬೇರೆ ಬೇರೆ ಭಾವನೆಗಳು ಆ ಪಾತ್ರದಲ್ಲಿ ಇರಬೇಕು ತಾನೆ. ಅದು ಜನಗಳಿಗೆ ಮತ್ತು ನಮಗೆ, ನಾವು ಪಾತ್ರ ಮಾಡುವಾಗ ಪ್ರೇಕ್ಷಕರಿಗೆ ಮತ್ತು ನಮಗೆ, ನಾವು ಪಾತ್ರ ಮತ್ತು ಪ್ರೇಕ್ಷಕರು ಮಾಡುವಂಥ ಸಂವಹನ ಕ್ರಿಯೆ ಇದೆಯಲ್ಲ, ಅದರಲ್ಲಿ ನಾವು ಜನಗಳನ್ನು ಸೆಳಿಬೇಕಷ್ಟೆ. ಅದು ಕಲಾವಿದನ ಕರ್ತವ್ಯ. ನಾವು ಪಾತ್ರ ಮಾಡಿಕೊಂಡಿರುವಾಗ ಏನನ್ನೋ ಯೋಚಿಸ್ತಾ ಇರುವುದು, ನಮ್ಮ ಡೈಲಾಗ್ ಆದಮೇಲೆ ನಾವು ನೆಕ್ಸ್ಟ್ ಡೈಲಾಗ್ ಏನಪ್ಪ ಅಂತ ನಾವು ಯೋಚನೆ ಮಾಡ್ಕೊಂಡಿರೋದು. ಆವಾಗ ಮುಂದಿನ ನಮ್ಮ ಎದುರಿನ ಪಾತ್ರ ಹೇಳುವ ಡೈಲಾಗ್ಗೆ ನಮಗೆ ಭಾವನೆ ರಿಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಒಬ್ಬ ನಟನಾದವನಿಗೆ ಎದುರಿನ ಪಾತ್ರದವನು ಯಾವ ಡೈಲಾಗ್ ಹೇಳ್ತಾನ, ಅವನು ಏನು ಭಾವನೆಗಳಿವೆಯಾ, ಅದಕ್ಕೆ ನಾವು ಎದುರಿನ ಪಾತ್ರ ರಿಯಾಕ್ಟ್ ಆದಾಗ ಮಾತ್ರ ಎದುರಿನ ಪಾತ್ರ ಎದ್ದು ಕಾಣುತ್ತದೆ. ಇಲ್ಲದಿದ್ದರೆ ಅವನಷ್ಟಕ್ಕೆ ಮಾಡ್ಕೊಂಡು ಹೋಗ್ತಾನೆ, ನಾವು ನಮ್ಮಷ್ಟಕ್ಕೆ ಇರ್ತೇವೆ. ಮೊದಲಿನೊಂದು ಕಾಲ ಇತ್ತು. ನಾನು ಮಂಗಳೂರಿನ ರಂಗಭೂಮಿಗೆ ಬರುವ ಪ್ರಥಮ ಕಾಲದಲ್ಲಿ ಕೆಲವರಿದ್ದರು ಘಟಾನುಘಟಿಗಳು. ಮುಖ ನೋಡಿ ಡೈಲಾಗ್ ಕೊಡ್ತಿರಲಿಲ್ಲ, ತಿರುಗಿ ನಿಂತು ಡೈಲಾಗ್ ಕೊಡೋದು, ಹಾಗೆಲ್ಲ ತುಂಬ ಇದೆ. ಅದು ನಾಟಕದ್ದು ಒಬ್ಬ ನಟನನ್ನು ಹೇಗೆ ನಾವು ಕುಗ್ಗಿಸಬೇಕು ಅದೆಲ್ಲ ಮಾಡ್ತಾಯಿದ್ರು. ಈಗ ಯಾರು ಮಾಡೋದಿಲ್ಲ. ಈಗ ಎಲ್ಲರೂ ಸಪೋರ್ಟಿವ್ ಆಗಿರ್ತಾರೆ. ಬಟ್ ಹಾಗೆ ಮಾಡಿದವರಿಗೂ ಕಾಲವೂ ಇಲ್ಲ. ಅವರೆಲ್ಲ ಪರಿಸ್ಥಿತಿ ನಮಗೆ ಗೊತ್ತಿದೆ ಏನಾಗಿದೆ ಅಂತ. ಸರ್, ಈಗ ನೀವು ರಂಗಭೂಮಿಯಿಂದ ತುಂಬ ಒಂದು 30 ವರ್ಷಗಳಿಂದ ನೀವು ಸೇವೆಯನ್ನು ಖಂಡಿತ. ಹಾಗಾಗಿ ಹಿಂದಿನ ನೀವು ಅಂದರೆ ಸ್ಟಾರ್ಟಿಂಗ್ ಇರುವ ರಂಗಭೂಮಿಯ ಒಂದು ಜೀವನಕ್ಕೂ ಈಗ ಏನು ನಡೀತಾ ಇದೆ ರಂಗಭೂಮಿ ಜೀವನಕ್ಕೆ ಏನು ವ್ಯತ್ಯಾಸ ಕಾಣಿಸ್ತಾ? ತುಂಬ ವ್ಯತ್ಯಾಸ ಇದೆ. ಆಗಿನ ರಂಗಭೂಮಿಯಲ್ಲಿ ಬಣ್ಣಕ್ಕೆ ಒಂದು ಪವಿತ್ರತೆ ಇತ್ತು. ಏನು ಮುಖಕ್ಕೆ ನಾವು ಬಣ್ಣ ಹಾಕ್ತೇವ, ಅಲ್ಲಿಂದಲೇ ಪವಿತ್ರತೆ ಇತ್ತು. ಈಗೇನಿಲ್ಲ, ಮೇಕಪ್ ಮಾಡಿ ಬರೋದು, ಟಕ್ ಪೌಡರ್ ಆಯಿತು ಹೋಯಿತು. ಆವಾಗ ಹಾಗಲ್ಲ, ಒಂದು ಕೈ ಮುಗಿದು ಅದಕ್ಕೆ ತುಂಬ ವ್ಯತ್ಯಾಸ. ಹೌದು, ಖಂಡಿತ. ಪರದೆಯ ಡ್ರಾಮಾಗಳು ಮೊದಲು ಪರದೆ ಡ್ರಾಮಾ ಇತ್ತಲ್ಲ, ಅದು ನಿಮಗೆ ನೋಡೋದಕ್ಕೂ ಚೆಂದ ಇತ್ತು. ಇವಾಗ ಸೆಟ್ಟಿಂಗ್ಗಳು ಬಂದಿವೆ. ಪರದೆ ಡ್ರಾಮಾಗಳಲ್ಲಿ ಸಿಗುವ ಖುಷಿ ಈಗ ಈ ಸೆಟ್ಟಿಂಗ್ ಡ್ರಾಮಾಗಳಲ್ಲೂ ಸಿಗ್ತವೆ, ಬಟ್ ಸಿಗುವುದಿಲ್ಲ ಅಂತಲ್ಲ, ತುಂಬ ವ್ಯತ್ಯಾಸ ಇದೆ ಅಂತ. ಪರದೆ ಅಂದ್ರೆ ಯಾವ ಚಿತ್ರಣ ನಮಗೆ ಬೇಕು ಆ ಚಿತ್ರಣವನ್ನ ಎಳಿತಾ ಇದ್ವಿ. ಸೀನರಿಗಳು ಅದು ತುಂಬಾ ಖುಷಿ ಆಗ್ತದೆ. ಕಾಡಿನಾದ್ರೆ ಕಾಡಿನ ಸೀನರಿಗಳು, ನದಿ ಆದ್ರೆ ನದಿಯ ಸೀನರಿ. ಆಮೇಲೆ
ಆಗಿನ ನಡೆಗೂ ಈಗಿನ ನಡೆಗೂ, ಆಗಿನ ಡಯಲಾಗ್ ಡೆಲಿವರಿ ಹೇಳುವ ಸ್ಟೈಲ್ಗೂ ಸ್ಟೈಲ್ ಈಗಿನ ಡಯಲಾಗ್ ಡೆಲಿವರಿಗಳು ಆಗುವ ಸ್ಟೈಲ್ಗೂ ತುಂಬ ವ್ಯತ್ಯಾಸಗಳಿವೆ. ಸರ್ ಹೇಗೆ ಸರ್, ಯಾವ ರೀತಿಯಾಗಿ ವ್ಯತ್ಯಾಸ ಇದೆ? ಅಂದ್ರೆ ಮುಂಚೆ ದಿವಸಗಳು ಅಂದ್ರೆ ಆ ತರದಲ್ಲಿ ಯಾವ ತರ ಡೈಲಾಗ್? ಮುಂಚೆ ಅಂದರೆ ಈಗ ಪರದೆ ಆವಾಗ ಶಾಂತಿ ಈ ದಾಯಿ ಇಂಚೆ ಮಲ್ಪುವ ಆಗಿನ ಕಾಲ ಸ್ವಲ್ಪ ಹೌದು. ರಾಗವಾಗಿ ನಿಧಾನವಾಗಿ. ಈಗ ಅಷ್ಟು ಪೇಷನ್ಸ್ ಈಗ ಯಾರಿಗೂ ಇಲ್ಲ. ಶಾಂತಿ ದಾಯಿ ಇಂಚೆ ಮಲ್ಪ ನ್ಯಾಚುರಲಿಗೆ ಬಂದಿದೆ ಈಗ. Naturally ಬಂದಿದೆ, ಹೌದು. ಈಗ ಮುಂಚೆ ಅದು ನಾಟಕೀಯವಾಗಿ ಮೊದಲು ನಾಟಕೀಯವಾಗಿತ್ತು ಅದು, ಈಗ ನಾಟಕೀಯ ಇಲ್ಲ. ಈಗ ಎಲ್ಲ ಏನಿದ್ರು ನ್ಯಾಚುರಲ್ ಆಗಿ ಬಂದಿದೆ. ಸೊ ಈಗ ನೀವೇ ಒಂದು ಎರಡು ಡಿಫ್ರೆನ್ಸ್ ಅನ್ನು ತೋರಿಸಿದ್ರೆ ಸರ್. ಹೌದು. ಸೊ ಹಾಗಾಗಿ ನಾನು ಹಿಂದಿನ ದಿವಸದಲ್ಲಿ ಈ ತರ ಒಂದು ಡ್ರಾಮಾ ಮಾಡಿದ್ದೆ ಅಂತ ಹೇಳುವಾಗ ಏನ್ ಅನ್ಸ್ತಾ ಇದೆ ಅಂತ ಖುಷಿ ಆಗ್ತಾ ಇದೆ. ಯಾಲ ಇಂಚ ಮಲ್ತೊಂದಿತ್ತೆ ಖಂಡಿತ. ಎಂಚ ಒಂಥರ ಡಿಫ್ರೆಂಟ್ ಇತ್ತು. ದಯಗೊಂಡ ಯಾನ್ ಅಪಗ ಮಲ್ತೊಂದು ಪುಣೆಗ್ಲ ಅಪಗಲ ಏನ್ ಮಲ್ತೊಂದಿತ್ತೆ ಇತ್ತೆಲ್ಲ ಮಲ್ತೊಂದಿತ್ತೆ. ಅಪಗದ ಯಾನ್ ಮಲ್ಪುನ ಆಕ್ಟಿಂಗ್ ಇಗ್ಲ ಇತ್ತ ಏನ್ ಮಲ್ಪುನ ಆಕ್ಟಿಂಗ್ ಇಗ್ಲ ಮಸ್ತ್ ವ್ಯತ್ಯಾಸ ಮಸ್ತ್ ಉಪ್ಪುಂಡು ವ್ಯತ್ಯಾಸ ಉಂಟು ಅಂತ. ಅಂಚ ಇತ್ತೆ ಶಿವದೂತ ಗುಳಿಗೆ ತುಲೆ ಅಂತ ಐಟ್ ಈಗ ಸ್ಟಾರ್ಟಿಂಗ್ ಎನ್ನ ವಾಯ್ಸ್ ಉಂಡು. ಹಾ ಹಾ ಶಿವಗ್ ವಾಯ್ಸ್ ಎನ್ನ, ಓ ಓಕೆ ಬಬ್ಬುಗು ವಾಯ್ಸ್ ಎನ್ನ, ಹಾ ಹಾ ಐಡ್ದು ಬುಕ್ಕ ಸುಬ್ಬಿಯಮ್ಮನ ಅಮ್ಮೇರುಂಜಿ ಶಿವೆ ಪಾತ್ರ ಬದಲ್ತದ ಬರ್ಪೆ ಐಕ್ ವಾಯ್ಸ್ ಎನ್ನ, ಮೈತಿದಿ ಡ್ರಾಮಾಗು ಮೇಜರ್ ಚಿರಮೇಶ್ನ ವಾಯ್ಸ್ ಎನ್ನ, ಚಿರಮೇಶ್ ಕಲ್ಲಡ್ಕ ಅಂಚ ಐತೆ ಈ ಮುಕ್ಕಲ್ನ ಕೊರಗಜ್ಜನ ಎಕ್ಲಿಗೆ ಮಸ್ತ್ ವಾಯ್ಸ್ಲು ಕೊರ್ತೆ ಅಕ್ಲೆಗ್ಲ ಕಲಾವಿದನ ಅಕ್ಲು ಪನ್ಪೇರು ಇರ್ನ ವಾಯ್ಸ್ಗೆ ಆ್ಯಕ್ಟಿಂಗ್ ಮಲ್ಪೇರು ಎಂಕ್ಲಿ ಮಸ್ತ್ ಖುಷಿ ಆಪಣ್ಣು ಅಪ್ಪಾಗ ಮಸ್ತ್ ಖುಷಿ ಆಪಣ್ಣು. ಅಕಲ್ Naturality ನಮಕ್ ದಾದಾಂಡಲ ಪ್ರಶಂಸೆ ತಿಕ್ಕೊಡು ನನ್ನ ಜನಕ್ಕಲು ಒಂಜಿ ಪನೋಡು ಅಂದ ಸೊ ಅಂಚಾದ ಸರ್ ಈ ಖಾಲಿ ಒಂಜಿ ರಂಗಭೂಮಿ ಕ್ಷೇತ್ರದ ಮಾತ್ರ ತಿತ್ತಿನಾರ್ ಡಬ್ಬಿಂಗ್ ಆರ್ಟಿಸ್ಟ್ ಆದ ಮಲ್ದರು ತುಳು ಸಿನಿಮಾ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿ ಪುರಿತಲ ಬಗ್ಗೆ ನಾನು ಅದು ಪಾತಿರ್ಗೆ ಸರ್. ಸೊ ಒಂಜೇ ಡ್ರಾಮಡ್ ಮೂಜಿ ರೀತಿದ ವಾಯ್ಸ್ ಕೊರಿಯರ್. ಸೊ ಅಂಚಾದ ಮೂಜಿ ರೀತಿದ ವಾಯ್ಸ್ ಬೇತೆ ಬೇತೆ ಆದಿತ್ತಾರೆ. ಅಂದ ಅಂದ ಸೊ ಜನಕ್ಲೆಗ್ ಸಮೇತ ಅವು ಸೊ ಒಂಜೇ ಜನತ ವಾಯ್ಸ್ ಪಂಪ ಗೊತ್ತಾವಂದಿಲ್ಲ. ಗೊತ್ತಾಪುಜಿ ಆಡ ಎನ್ನ ಏರ ಆತ್ಮೀಯನಕ್ಲು ಉಳ್ಳೇರ ಅಕ್ಲೆ ಗೊತ್ತಾಪುಂಡು. ಖಂಡಿತ ಗೊತ್ತಾಗ್ತದೆ. ಕೆಲವು ಜನಕ್ಲು ಪನ್ಪೇರ ಓ ಗೊತ್ತಾಪುಂಡು. ಸೊ ಇತ್ತೆ ರಂಗಭೂಮಿ ಡಿಕ್ತರ್ ಒಂಜಿ ತುಳು ಫಿಲ್ಮ್ ಇಂಡಸ್ಟ್ರಿಗೆ ವಾ ಟೈಮ್ ಜಂಪ್ ಆಯರ್ ಎಂಚ ಜಂಪ್ ಆಯರ್? ತುಳು ಇಂಡಸ್ಟ್ರಿಗೆ ಸಾಧಾರಣ ಕೋಟಿ ಚೆನ್ನಯ ಫಿಲ್ಮ್ ಬತ್ತುಂಟುಲೆ ಸೆಕೆಂಡ್ ಕೋಟಿ ಚೆನ್ನಯ ಫಸ್ಟ್ ಹತ್ತು ಸೆಕೆಂಡ್ ನ್ಯಾಷನಲ್ ಅವಾರ್ಡ್ ವಿನ್ ಧನರಾಜ್ ಪ್ರೊಡ್ಯೂಸ್ ಮಲ್ತನ, ಆನಂದ್ ಪಿ ರಾಜು ನಿರ್ದೇಶನ ಐಟ್ ಯಾನು ವಿಟ್ಲಾಡ್ ಅಪಗ ಇತ್ತೆ ಪಂಡ ವಿಟ್ಲಾಡ್ ಎನ್ನ ದೋಸ್ತಿ ಇವ್ರಿ ಶರತ್ ಆಳು ಅಂದಿತ್ತೇರಿ ಅಕ್ಕಲ್ನ ಪೇರದ ಡೈರಿ ಇತ್ತಂಡು ಅವಳು ಎನ್ನ ಅಡ್ಡ ಅಪ್ಪಗ ಅವಳು ಕುಲೊಂದಿತ್ತೆ ಅಪ್ಪಗ ರಮೇಶ್ ಚಂದ್ರ ಪನ್ಪುನಾರು ಹನುಮಾನ್ ಪ್ರೆಸ್ಡ್ ವಿಟ್ಲಾಡ್ ಉಳ್ಳೇರು ಆರು ಸಿಂಗರ್ಲ ಅಂದು ಮೇರ್ನ ವಿ ಮನೋಹರ್ನ ಪೂರ ಒಡನಾಡಿಲ್ಲ ಅಂದು ಎಂಗಾರನ ಸಿಂಗಿಂಗ್ ಮಸ್ತ್ ಇಷ್ಟ ಅಂಚ ಖುಷಿ ಪಾತಿರು ಒಂದು ಮಾತೈತೆ ಅಪ್ಪಗ ಆರು ಪಂಡೇರು ಚೇತನ್ ರೈರ್ ಕೋಟಿ ಚೆನ್ನಯ ಫಿಲ್ಮು ಕುಡ್ಲಾಡ್ ಆಡಿಷನ್ ನಿರ್ದಾಯ ಪಯರ ಬಲ್ಲೆ ಆಡಿಷನ್ ಬರ ಮನ್ಬಾಡ್ರಿ ಯಾವ ಪೂಜೆ ಅಂತ ಹೇಳಿದೆ. ಪೋಲಿ ಪ್ಲೀಸ್ ಹೆಂಗೆ ಬಡೋದು ನೀ ಪೋಲಿ ಅಂತ ಆಯಿತು ಅಂತ ಹೇಳಿ ನಾನು ಆಡಿಷನ್ಗೆ ಬಂದೆ. ಮಂಗಳೂರಲ್ಲಿ ಆಡಿಷನ್ ಆಯಿತು. ನನಗೆ ಪೆಜನಾರು ಅಂತ ಕೋಟಿ ಚೆನ್ನಯದಲ್ಲಿ ಪೆಜನಾರು ಭಟ್ರ ಪಾತ್ರ ಅಂದರೆ ಕೋಟಿ ಈ ಇವಳ ಚಿಕ್ಕಂದಿನ ಹೆಸರು ಸ್ವರ್ಣಕೇದಗೆ ಅಂತ. ಯಾರದು? ದೇವಿ ಬೈದಿದ್ದೀವಿ. ಅವಳು ಬ್ರಾಹ್ಮಣ ಕುಲದ ಹೆಣ್ಣು, ಅವಳ ತಂದೆ ಪೆಜನಾರು ಅಂತ. ಹೌದು, ಆ ಪಾತ್ರ ನನಗೆ ಬಂತು. ನಾನು ಓಕೆ ಅಂತ ಹೇಳಿದೆ. ಶೂಟಿಂಗ್ ದಿವಸ ಹೋದೆ, ಮುಲ್ಕಿಯಲ್ಲಿ ಶೂಟಿಂಗ್ ಇತ್ತು. ಹೋಗಿ ಫಸ್ಟ್ ಟೇಕ್ ನಂದು ಓಕೆ. ಡೈರೆಕ್ಟರ್ ಕಡಿದ್ರು, ಬೇರೆ ಫಿಲ್ಮ್ ಮಾಡಿದ್ದೀರಾ ಅಂತ ಕೇಳಿದರು. ಇಲ್ಲ ಸರ್ ಅಂದೆ. ಮತ್ತು ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತೀರಲ್ಲ. ಆವಾಗ ಅಲ್ಲಿ ಇವರಿದ್ದರು, ನಮ್ಮ ಚಂದ್ರಶೇಖರ್, ನಮ್ಮ ಮುಲ್ಕಿ ಚಂದ್ರಣ್ಣ ಅಂತ ನಾವು ಕರೀತೇವೆ, ಸುವರ್ಣ ಆರ್ಟ್ಸ್ ಅದರ ಮಾಲೀಕರು. ಅವರು ಸೆಟ್ ಅವರಿಗಿತ್ತು. ಆಮೇಲೆ ಬಾಕಿ ಎಲ್ಲ ಹೊರಗೆ ಅವರು ನವೀನ್ ಡಿ ಪಾಟೀಲ್ ಎಲ್ಲ ಇದ್ದರು. ಅವರೆಲ್ಲ ಹೇಳಿದ್ರು ಅವನು
ನಾಟಕ ಕಲಾವಿದ, ಒಳ್ಳೆ ಆ್ಯಕ್ಟ್ರು, ಹಾಗೆ ಹೀಗೆ ಅಂತ. ಓಹೋ ಅಂತ ಹೇಳಿ ಬಿಟ್ಟರು ಅಷ್ಟೇ. ಆ ದಿವಸ ಸೀನ್ ಆಯಿತು, ನಾನು ಬಂದೆ, ನಾನು ಮನೆಗೆ ಬಂದೆ. ಮರು ದಿವಸ ಬೆಳಿಗ್ಗೆ ಹೋಗ್ತೇನೆ ನಾನು, ನೀವು ನನ್ನನ್ನು ಕರೆದ್ರು ಡೈರೆಕ್ಟ್ರು, ನೀವು ಆ ಪಾತ್ರ ಮಾಡಬೇಡಿ, ಮೇಕಪ್ ಬೇರೆ ಹಾಕ್ಸಿ ಅಂದರು. ಶಾಕ್ ಆಯಿತು ಸರ್, ನಾನು ನಿನ್ನೆ ಹೇಳಿದರೆ ನೀವು ಚೆನ್ನಾಗಿ ಆಗಿದೆ ಅಂತ ವಾಪಸ್ ನೀವು ಬೇರೆ ಬೇಡ ಅಂತ ಹೇಳ್ತೀರಲ್ಲ, ನೀವು ಹೋಗ್ರಿ, ನೀವು ಮಾಡಿ ಅಂತ ಹೇಳಿದರು. ನಾನು ಚಂದ್ರಣ್ಣನ ಹತ್ರ ಕೇಳಿದೆ, ಚಂದ್ರಶೇಖರ್ ಸುವರ್ಣನ ಹತ್ರ, ಏನು ವಿಷಯ? ಆವಾಗ ಅವ್ರು ಹೇಳಿದರು, ನಿಮಗೆ ಪಾತ್ರ ಚೇಂಜ್ ಆಗಿದೆ. ಯಾವ ಪಾತ್ರ? ಮಲ್ಲಯ್ಯ ಬುದ್ಧಿ ಅಂತ. ಅದು ಹೌದಾ? ಖುಷಿ ಆಯಿತು, ಮನಸ್ಸಿನ ಒಳಗೆ ಖುಷಿ ಆಯಿತು. ಒಮ್ಮೆ ಹೆದರಿಕೆ ಆಗಿತ್ತು. ಹೌದು, ಅದು ಹೌದು, ವಿಲನ್ ಅಲ್ವಾ, ಆಯಿತು ಮಾಡ್ತೇನೆ ಅಂತ ಮಾಡಿದೆ. ಅದರಲ್ಲಿ ಒಳ್ಳೆ ಇದಾಯಿತು. ಅಂದರೆ ಮಧ್ಯಾಹ್ನ ಇಂಟರ್ವ್ಯೂಲ್ನ ತನಕ ಮಲ್ಲಯ್ಯ ಬುದ್ಧಿ ಅಂತನ ಅವನೇ ವಿಲ್ಲನು, ಅಲ್ಲಿ ಅವನು ಕೊಲೆ ಆಗ್ತದೆ, ಆಮೇಲೆ ಚಂದುಗಿಡಿ ಬರ್ತಾನೆ. ಹಾಗೆ ಈ ಪ್ರಥಮ ಚಿತ್ರ ನನ್ನ ಕೋಟಿ ಚೆನ್ನಯ 2, ಅದರಲ್ಲಿ ಒಳ್ಳೆ ಹೆಸರು ಬಂತು. ಜನಗಳು ಒಳ್ಳೆ ಹೆಸರು ಬರುವುದಕ್ಕಿಂತ ಜನಗಳು ಸ್ವೀಕರಿಸಿದ್ರು ಅಷ್ಟೇ. ಆಮೇಲೆ ಅದೇ ಕೋಟಿ ಚೆನ್ನಯ ಒಂದು ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಎಷ್ಟರ ತನಕ ಇದೆ ಅಂತ ನಾನು ನನ್ನ ಮನಸ್ಸಲ್ಲಿ ಎಣಿಸೋದು. ಪೆಜನಾರು ಪಾತ್ರ ಅಲ್ಲಿ ಚೇಂಜ್ ಆಯಿತು ನಂದು. ಒಂದು ಒಳ್ಳೆ, ಅದಕ್ಕಿಂತಲೂ ದೊಡ್ಡ ಪಾತ್ರ ಸಿಕ್ಕಿತು. ಅದು ಭಾವನಾತ್ಮಕ ಪಾತ್ರ. ಚೇಂಜ್ ಆಯ್ತಲ್ಲ ಅಂತ ನನಗೆ. ಅದನ್ನೇ ಸೂರ್ಯೋದಯ್ ಪೆರಂಪಳ್ಳಿಯವರು ದೇವಿ ಬೈದಿದಿ ಅಂತ ಒಂದು ಸಿನಿಮಾ ಮಾಡಿದರು. ಅದರಲ್ಲಿ ಮೇಜರ್ ಕ್ಯಾರೆಕ್ಟರು, ಕನ್ನಡ ಸಿನಿಮಾ, ಹೌದು ಕನ್ನಡ ಸಿನಿಮಾ, ಅವಾರ್ಡ್ ಸಿನಿಮಾ ಅದು. ಅದರಲ್ಲಿ ಪೆಜನಾರು ಮೇನ್ ಕ್ಯಾರೆಕ್ಟರು ದೇವಿ ಬೈದಿದಿಯಲ್ಲಿ. ಆ ಪೆಜನಾರು ಮೇನ್ ಕ್ಯಾರೆಕ್ಟರೇ ನನಗೆ ಬಂತು. ಅದೇ ಪಾತ್ರ ವಾಪಸ್ ನಿಮ್ಮನ್ನ ಹಾರಿಸಿಕೊಂಡು ಬಂತು. ಹೌದು, ಹಾಗಾಗಿ ನಾನು ಪೆಜನಾರು ಭಟ್ರು ನನ್ನ ಮಿಸ್ಸೆಸ್ ಪಾತ್ರದಲ್ಲಿ ಸೀತಾಕೋಟೆ ಅವರು. ಅದು ಸೂಪರ್ ಹಿಟ್ ಆಯ್ತು. ಅದು ಆಯ್ತು, ಪಾತ್ರ ಸಿಕ್ಕಿಲ್ಲ ಅಂತ ಅನ್ಕೊಂಡು ಬೇಜಾರದಲ್ಲಿದ್ರು. ಪಾತ್ರ ಆಮೇಲೆ ನಮ್ಮ ಆಳು ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತ, ಅಕ್ಕಮಹಾದೇವಿ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತ. ಆಮೇಲೆ ಪುಟ್ಟಣ್ಣ ಕಣಗಳ ಅವರ ಶಿಷ್ಯ ಯಾರು, ಚಂದ್ರಾಸ್ ಆಳ್ವ ಅವರು ಕೋಟಿ ಚೆನ್ನಯ ಧಾರಾವಾಹಿ ಮಾಡಿದರು, ನಿರ್ದೇಶನ. ಅದರಲ್ಲಿ ವಾಪಸ್ಸು ಬುದ್ಧಿವಂತನ ಪಾತ್ರ. ಅದು ಇಲ್ಲಿ ಕರ್ನಾಟಕದಲ್ಲೆಲ್ಲದ ಇದರಲ್ಲಿ ಆಯ್ತು, ಯಾವುದು ಔಟ್ ಆಫ್ ಕಂಟ್ರಿಯಲ್ಲೂ ತುಂಬ ಇದಾಯಿತು. ಹೌದು, ದೇಶ ವಿದೇಶದಲ್ಲಿ ತುಂಬ ಹೆಸರು ಬಂತು ಅದಕ್ಕೆ. ಅದು ನನಗೆ ಆಯಿತು, ಅದನ್ನು ಮಾಡಿದೆ. ಆಮೇಲೆ ಕೋಟಿ ಚೆನ್ನಯ ಅಭಿನಯ ಮಂಟಪದಲ್ಲಿ ಕೋಟಿ ಚೆನ್ನಯ ನಾಟಕ ಮಾಡ್ತಾಯಿದ್ರು, ಅದರಲ್ಲಿ ಪೆರುಮಳೆ ಬಳ್ಳಾಲ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ಒಂದು 4-5 ಶೋದಲ್ಲಿ ಕೋಟಿ, ಹೀಗೆ ಕೋಟಿ ಚೆನ್ನಯ ಕಥೆಗಳ ಪ್ರಮುಖ ಪಾತ್ರಗಳು ಎಲ್ಲದರಲ್ಲೂ ಅಭಿನಯ ಮಾಡಿದ್ದೇನೆ ನಾನು. ಚಂದುಗಿಡಿ ಪಾತ್ರ ಬಿಟ್ಟು. ಅದೊಂದು ಮಾಡ್ಬೇಕು ಅಂತ ಆಸೆ ಇದೆ? ಇಲ್ಲಪ್ಪ, ಎಲ್ಲ ಪಾತ್ರಗಳನ್ನ ಮಾಡಿದೆ. ಹೌದು. ಸೊ ಹಾಗಾಗಿ ಕೋಟಿ ಚೆನ್ನಯ ಒಂದು ಇದ್ರದೊಂದು ಅನುಭವ ತುಂಬಾ ಚೆನ್ನಾಗಿ. ಖಂಡಿತ. ಸೊ ಆದ್ಮೇಲೆ ನಂತರ ಯಾವ ಫಿಲ್ಮ್ ಬಂತು ಸರ್ ತುಳು ಫಿಲ್ಮ್ ಇಂಡಸ್ಟ್ರಿ? ಕೋಟಿ ಚೆನ್ನಯ ಆದ್ಮೇಲೆ ನನಗೆ ಸೀರಿಯಲ್ ಬಂತು ಸಡನ್ ಆಗಿ. ಜಿ ಸ್ಟಾರ್ಟ್ ಆಗಿತ್ತು ಆವಾಗ. ಜಿ ಸ್ಟಾರ್ಟ್ ಆಗುವಾಗ ಪ್ರೀತಿ ಎಂಬ ಮಾಯೆ ಅಂತ, ಅದು ಮೇಘಾ ಸೀರಿಯಲ್. ಒಂದು 2 ವರ್ಷ ಅದರಲ್ಲಿ ಮೇನ್ ವಿಲನ್ ನಾನು, ಶಂಕರ್ ಆರ್ಯನ್ ಹೀರೋ. ಆಮೇಲೆ ರೇಣುಕಾ ಅಂತ, ಈಗ ತುಂಬ ಪ್ರಸಿದ್ಧ ನಟರುಗಳವರೆಲ್ಲ. ಆಮೇಲೆ ಸೀರಿಯಲ್ ಮಾಡಿದೆ. ಆಮೇಲೆ ಸಿನಿಮಾಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮಹಾಭಾರತ ಬಂತು. ಹೌದು, ಅದರಲ್ಲೂ ಎಲ್ಲ ಆಯಿತು, ನಡೀತಾ ಇದೆ. ಮತ್ತೆ ಸೀರಿಯಲ್ಗಳನ್ನು ಕಡಿಮೆ ಮಾಡಿದೆ, ಸಿನಿಮಾಗಳು ಬರ್ತಾ ಹೋಯಿತು. ಸಿನಿಮಾಗಳಿಗೆ ಸ್ವಲ್ಪ ಹೌದು. ಆಮೇಲೆ ವಾಪಸ್ಸು ರಾಮ್ಜಿಯವರು ನಾಗಿನಿ ಮಾಡಬೇಕಾದ್ರೆ ಹೇಳಿದರು, ಒಂದು ಮಂತ್ರವಾದಿ ಕ್ಯಾರೆಕ್ಟರ್ ದಯವಿಟ್ಟು ಮಾಡಲೇಬೇಕು ನೀವು, ಅದು ಮೇಜರ್ ಕ್ಯಾರೆಕ್ಟ್ರು. ಆಯಿತು, ಅದನ್ನು ಮಾಡಿದೆ. ಎಲ್ಲ
ಹಾಗಾಗಿ ಎಲ್ಲ ಪಾತ್ರಗಳಲ್ಲಿ ಕೂಡ ಸಾಧಾರಣ ಮಿಂದೆದ್ದಿರುವ ಒಂದು 23 ಒಂದು 26 ತನಕ ತುಳು ಸಿನಿಮಾ ಆಗಿದೆ, ಒಂದು 18 ಕನ್ನಡ ಫಿಲ್ಮ್ ಆಗಿದೆ, ಒಂದು 6-7 ಸೀರಿಯಲ್ ಆಗಿದೆ ಕನ್ನಡ, 4 ತುಳು 3 ತುಳು ಸೀರಿಯಲ್ ಆಗಿದೆ. 3 ತುಳು. ಹೌದು. ಇನ್ನೊಂದು ಫಿಲ್ಮ್ ಬರ್ತದೆ, ಚಂಡಿಕೋರಿ ಅನ್ನುವಂತಹ ಹೌದು. ಫಿಲ್ಮ್ ಬರ್ತದೆ, ಅದರಲ್ಲೂ ಕೂಡ ಮೇನ್ ವಿಲನ್ ಆಗಿ ಕಾಣಿಸ್ತೀರಾ ನೀವು. ಅದಕ್ಕಿಂತ ಮೊದಲು ಚಾಲಿಪೋಲಿಲು ಚಾಲಿಲು ಬಂದಿತ್ತು, ಪೋಲಿಲು ಬಂತು, ಅದರಲ್ಲಿ ಕೂಡ ಅದರಲ್ಲಿ ಹೌದು ಬೆಸ್ಟ್ ಆ್ಯಂಟಿ ಕ್ಯಾರೆಕ್ಟರ್ ಅವಾರ್ಡ್ ಬಂತು. ಆಮೇಲೆ ವಿಜಯ್ ಕುಮಾರ್ ಕುಡಿಯಲ್ ಬೈಲ್ ಅವ್ರದ್ರ ಮದಿಮೆ ಸಿನಿಮಾ ಬಂತು, ಅದರಲ್ಲಿ ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅವಾರ್ಡ್ ಬಂತು. ಹಾಗೆ ಆಮೇಲೆ ಬರ್ತಾ ಹೋಯಿತು, ಜೀವನ ಸಾರ್ಥಕ. ಹಾಗಾಗಿ ಈಗ ಸರ್, ರಂಗಭೂಮಿ ಮತ್ತು ಫಿಲ್ಮ್ ಇಂಡಸ್ಟ್ರಿ ತುಂಬಾ ವ್ಯತ್ಯಾಸ ಇರುವಂತದ್ದು. ಖಂಡಿತ ನಾವು ಇದೆ. ರಂಗಭೂಮಿಯಲ್ಲಿ ಒಂದು 3 ಗಂಟೆ ಡೈಲಾಗ್ ಅನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಅದನ್ನ ಹೇಳ್ತಾ ಹೋಗ್ಬೇಕು, ಟೇಕು ಇಲ್ಲ ಏನೂ ಇಲ್ಲ, ನಾವು ಬರ್ತಾ ಹೋಗ್ಬೇಕು, ಹೋಗ್ತಾ ಬರ್ಬೇಕು ಅಷ್ಟೇ. ಆದ್ರೆ ಒಂದು ಫಿಲ್ಮ್ ಅಂತ ಬಂದಾಗ, ಒಂದು ಸೀರಿಯಲ್ ಅಂತ ಬಂದಾಗ ಕ್ಯಾಮರಾದ ಎದುರು ಮಾಡ್ಬೇಕಂತದ್ದು, ಹಾಗಾಗಿ ತುಂಬಾ ಟೇಕ್ಸ್ ಇಲ್ಲ. ಎಷ್ಟು ವ್ಯತ್ಯಾಸ ಇರುತ್ತೆ ಸರ್? ಸಿನಿಮಾ ಮತ್ತು ನಾಟಕ ಇದಕ್ಕೆ ಹೋಲಿಸುವಾಗ ನಮಗೆ ಅತ್ಯಂತ ಖುಷಿ ಕೊಡುವ ಸಂಗತಿ ನಾಟಕವೇ. ಹೌದು. ಬಟ್ ವ್ಯತ್ಯಾಸ ಇಷ್ಟೇ, ನಾಟಕದಲ್ಲಿ ನೀವು ಒಂದು ಸಲ ಮಾಡಿದರೆ ನೀವು ಮರುದಿವಸ ನಿಮ್ಮ ಆ್ಯಕ್ಟಿಂಗನ್ನು ಚೇಂಜ್ ಮಾಡ್ಕೊಳ್ಬೋದು, ಹೌದು, ಇಂಪ್ರೂವ್ ಮಾಡ್ಕೊಳ್ಬೋದು, ಅಥವಾ ಬೇರೆ ರೀತಿಯಾಗಿ ಆಂಗಿಕ ಭಾವನೆಗಳನ್ನು ತೋರ್ಪಡಿಸ್ಬೋದು. ಅಂದರೆ ಎಂಡ್ ತನಕ ಜನ ಇರ್ತಾರೆ, ನಿಮಗೆ ಎದ್ದು ಕಾಣಬೇಕು, ಹಾಗಾಗಿ ಓವರ್ ಆ್ಯಕ್ಟಿಂಗು ಮಾಡ್ಬೋದು. ಓವರ್ ಮಾಡಿದರೂ ಜನ ಮೆಚ್ಕೊಳ್ಳೋದಿಲ್ಲ, ಹೌದು ಬೈತಾರೆ. ಬಟ್ ಜನಗಳಿಗೆ ಏನು ಬೇಕೋ ಅದನ್ನು ನೀವು ದಿನದಿಂದ ದಿನಕ್ಕೆ ನೀವು ಚೇಂಜಸ್ ಮಾಡ್ತಾ ಕೊಡ್ಬೋದು. ಸಿನಿಮಾದಲ್ಲಿ ಹಾಗಲ್ಲ, ಒಂದು ಸಲ ನೀವು ಯಾವ ಫ್ರೇಮ್ ಇದೆ ಆ ಫ್ರೇಮಿಗೆ ನೀವು ಫಿಕ್ಸ್ ಆದಿರಿ ಅಂತ ಹೇಳಿದರೆ ಫ್ರೇಮಲ್ಲೇ ಆಡಬೇಕು ನೀವು. ನಿಮ್ಮ ಕಣ್ಣಿನ ಭಾವನೆ, ನಿಮ್ಮ ಮುಖದ ಭಾವನೆ, ನಿಮ್ಮಲ್ಲಿ ಕೆಲವು ಕ್ಲೋಸಪ್ ಇರುವಾಗ ಆಂಗಿಕ ಚಲನೆಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ. ನಿಮ್ಮ ಮುಖದ ಭಾವನೆಗಳೇ ಚೇಂಜ್ ಆಗಬೇಕು, ಅದರಲ್ಲೇ ನೀವು ಆಡಬೇಕು, ಅದು ಆ್ಯಕ್ಟಿಂಗ್. ಆಮೇಲೆ ಸಿನಿಮಾ ಒಂದ್ಸಲ ನೀವು ಶೂಟ್ ಆದರೆ ಅದು ಲೈಫ್ ಲಾಂಗ್, ಅದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನಾಟಕ ಆಗಲ್ಲ. ನಾಟಕ ನೀವು ದಿನ ಚೇಂಜ್ ಮಾಡ್ಬೋದು, ದಿನ ಸಂಭಾಷಣೆ ನೀವು ಚೇಂಜ್ ಮಾಡ್ಬೋದು. ಜನಗಳು ಅದನ್ನು ತಗೊಳ್ತಾರೆ ಅಂತ ಹೇಳಿದರೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು, ಆ ರೀತಿ ಇದೆ. ಅಭಿನಯಿಸುವಾಗಲೂ ಅಷ್ಟೇ, ನಾಟಕದಲ್ಲಿ ಜನಗಳ ಮಧ್ಯದಲ್ಲಿ ಸಿಗುವ ಆ ಒಂದು ಅನುಭವ, ಖುಷಿ ಸಿನಿಮಾದಲ್ಲಿ ಸಿಗುದಿಲ್ಲ. ನಾವು ಡೈಲಾಗ್ ಹೇಳ್ತಾ ಹೋದಾಗೆ ಅವರು ಕೂಡ ನಮ್ಮ ಜೊತೆ ಸಾಥ್ ಕೊಡ್ತಾ ಜಾಸ್ತಿ ಡೈಲಾಗ್. ಹೌದು ಹೌದು, ಖಂಡಿತ. ನನ್ನೊಬ್ಬ ಅಭಿಮಾನಿ ಇದ್ದಾನೆ, ಸಾಧಾರಣ ಒಂದು ನಮ್ಮ ಬುದ್ಧಿಬುಡೆ ಡ್ರಾಮಕ್ಕೆ 100ಕ್ಕಿಂತಲೂ ಹೆಚ್ಚು, 103, 107 ಏನೋ ಸಲ ಬಂದಿದ್ದಾನೆ ಅವನು. ನಾನು ಒಂದು ದಿನ ಡೈಲಾಗ್ ಬಿಡ್ತಿದ್ರೆ ಅವನು ಹೇಳ್ತಾ ಇದ್ದ, ಚೇತನನ್ನ ಇನಿ ಆ ಡೈಲಾಗ್ ಫಂತ ಜಾರು ಅಂತ. ಒಂದೊಂದು ಸಲ ಮರೆತು ಹೋಗ್ತದೆ. ಹೌದು, ಯಾಕಂತ ಹೇಳಿದ್ರೆ ನಾವು ಇವತ್ತು ಹೇಳಿದ ಡೈಲಾಗ್ಸ್ ನಾವು ನಾಳೆ ಬರೋದಿಲ್ಲ, ಚೇಂಜಸ್ ಮಾಡ್ತಾ ಹೋಗ್ತದೆ. ನಿಮಗೆ ಸಿನಿಮಾದಲ್ಲಿ ಹಾಗಲ್ಲ. ಸಿನಿಮಾದಲ್ಲಿ ನಿಮಗೆ ನಾನು ನೋಡಿದ ಪ್ರಕಾರ ಟೇಕುಗಳು ಎಷ್ಟೋ ತಗೊಳ್ಬೋದು, ನಾವು ತಗೊಳ್ಳೋದಿಲ್ಲ. ನಮಗೆ ಒಂದೆರಡು ಸಲ ಮಾನಿಟರ್ ಮಾಡ್ತೇವೆ ಮತ್ತೆ ಟೇಕಿ. ಹೆಚ್ಚಿನವರು ಎಲ್ಲ ನಾನು ನೋಡಿದ ಒಳ್ಳೊಳ್ಳೆ ನಟರುಗಳೆಲ್ಲ ಸಾಧಾರಣ ಒಂದು 7-8 ಟೇಕ್ ತಗೊಂಡ್ಲವರು ಇದ್ದಾರೆ. ಹಾಗೆ ಆಮೇಲೆ ಟೇಕುಗಳು ಜಾಸ್ತಿ ಆಗ್ತಾ ಹೋದಾಗೆ ಎದುರಿನ ನಮ್ಮ ಆ್ಯಕ್ಟರ್ಗಳಿಗೂ ಅಂತ ಆಗ್ತದೆ. ಎಷ್ಟು ಟೇಕ್, ಹೌದು, ಒಂದೇ ಸಲ ಆದರೆ ಅದು ಖುಷಿ ಆಗ್ತದೆ. ಸೊ ಹಾಗಾಗಿ ಸರ್, ನಿಮ್ಮ ಒಂದು ರಂಗಭೂಮಿ ಏನು ನಡೀತಾ ಇರ್ತದೆ, ಫಿಲ್ಮ್ ಅಲ್ಲಿ ನಡೀತಾ ಇರ್ತದೆ, ಸೊ ಹಾಗಾಗಿ ಎಷ್ಟು ವರ್ಷಕ್ಕೆ ನೀವು ವೈವಾಹಿಕ ಜೀವನಕ್ಕೆ ಕಾಲಿಟ್ರಿ ಅಂತ ಹೇಳಿ? ನಾನು ಸಾಧಾರಣ ನನ್ನ 31-32ನೇ ಏಜ್ಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದೀನಿ. ಸೊ ಅವರಿಂದ ಬೊಚ್ಚಿ ಮಾರಿ ನನ್ನಡ್ ಪಕ್ಕ ಡ್ರಾಮಾ ಮಲ್ಪೊಡ್ಸಿ ಇಂದು ಬೇಲೆ ಮಲ್ತೊಂದು ಉಪ್ಪುಲೆ ಆ ಥರ ಏನು ಬರಲಿಲ್ವಾ? ಇಲ್ಲ, ನಾನು ಅದರಲ್ಲಿ ಭಾಗ್ಯಶಾಲಿ. ಯಾಕಂತ ಹೇಳಿದರೆ ನನ್ನ ಪ್ರತಿ ನಾಟಕ ಅಥವಾ ಪ್ರತಿ ಸಿನಿಮಾ ಇರಲಿ, ನಾನು ಮಾಡಿದ ಪ್ರತಿ ಪಾತ್ರದ ಪ್ರಥಮ ವಿಶ್ಲೇಷಕಿಯೇ ನನ್ನ ಹೆಂಡತಿ.
ತುಂಬಾ ಖುಷಿ ಆಗ್ತದೆ ಅವ್ರು ಬಂದು ಹೇಳುವಾಗ. ಹೌದು, ಹೇಳುವುದಲ್ಲ, ಕೆಲವು ಸಲ ಬೈಯುವುದು ಇದೆ. ಓಕೆ, ಅದು ಹಾಗೆ ಮಾಡುವುದು ತಪ್ಪು. ನೆಕ್ಸ್ಟ್ ಹೀಗೆ ಮಾಡ್ಕೊಳ್ಳಿ. ಹೌದು ಹೌದು ಅದು ಸೊ ಆಗ ನಿಮ್ಗೆ ತಿದ್ಕೊಳ್ಳಿಕ್ಕೆ ಆಗ್ತದೆ. ಹೌದು, ಖಂಡಿತ. ಆದ ಕಾರಣ ಈ ಕಲೆಗೆ, ಕಲಾವಿದರ ಬಗ್ಗೆ ಅವಳಿಗಿರುವ ಪ್ರೀತಿ, ಕಲೆಯ ಮೇಲಿರುವ ಪ್ರೀತಿ ನನ್ನನ್ನು ಈ ಲೆವೆಲ್ಗೆ ತಂದಿಟ್ಟಿದೆ. ಒಂದ್ ವೇಳೆ ಅವರು ಸಪೋರ್ಟ್ ಮಾಡದೆ ಹೋಗ್ತಿದ್ರೆ ನಿಮ್ಗೆ ಇಷ್ಟು ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತಿದೆ. ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟ ಹೌದು. ಆಗ್ತಿತ್ತು. ಆದ್ರೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಖಂಡಿತ. ಯಾಕಂತ ಹೇಳಿದರೆ ಒಂದು ಟೈಮ್ ಇತ್ತು, ಡೈಲಿ ಡ್ರಾಮಾ. ಬೆಳಿಗ್ಗೆ ಬರುವುದು, ಸ್ವಲ್ಪ ಹೊತ್ತು ಮಲಗುವುದು, ಆಮೇಲೆ ಬೇರೆ ಕೆಲಸಗಳಿರ್ತವೆ, ಅಲ್ಲೆಲ್ಲ ಹೋಗೋದು. ಸಾಯಂಕಾಲ 5 ಗಂಟೆಗೆ ನಾನು ಮನೆ ಬಿಡಬೇಕು. ಎಲ್ಲೆಲ್ಲಿ ಡ್ರಾಮಾ ಇರ್ತದೆ. ಹೌದು, ಖಂಡಿತ. ದೂರ ದೂರ place ಅಲ್ಲಿ ಇರೋದು. ಹೌದು, ರಾತ್ರಿ ಬರುವಾಗ 2:30-3 ಗಂಟೆ ಆಗ್ತದೆ. 3 ಗಂಟೆ ಆದ ದಿನಗಳು ಇವೆ, 4 ಗಂಟೆ ಆದ ದಿನಗಳು ಇವೆ. ನಾನು ಮತ್ತೆ ಅಲ್ಲಿ ಡ್ರಾಮಾ ಆದಮೇಲೆ ನಿಲ್ತಿರ್ಲಿಲ್ಲ, ನಾನು ಬರ್ತಾ ಇದ್ದೆ. ಯಾಕಂದ್ರೆ ನಿಮ್ಗೋಸ್ಕರ ಕಾಯ್ತಾ ಹೌದು, ಇರೋರು ಮನೇಲಿ ನನಗೆ ಅದು ಹೌದು, ಒಮ್ಮೆ ಮನೆಗೆ ಮುಟ್ಟುವಂತ ಆಗ್ತಿತ್ತು ಅಷ್ಟೇ. ಹಾಗಾಗಿ ಈಗೊಂದು ಹೊಸ ಫಿಲ್ಮ್ ಬರ್ತಾ ಇದೆ, ಆರಾಟ ಅಂತ ಹೇಳಿ. ಹೌದು ನಿಮ್ಮ ಮಗಳು ಅದರಲ್ಲಿ ಮುಖ್ಯ ಪಾತ್ರವನ್ನು ಮಾಡ್ತಿದ್ದಾರೆ, ನಾಯಕ ನಟಿಯಾಗಿ ಹೌದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಉತ್ತಮ ಕಲಾವಿದರು, ಹಾಗಾಗಿ ನಿಮ್ಮ ಮಗಳು ಕೂಡ ಕಲಾವಿದೆ ಅಂತ ಒಂದು 4 ಜನ ಇರೋ ಮಗಳು ಮಸ್ತ್ ಶೋಕ್ ಮಲ್ತಾರೆ ಮಾರೆ, ಬಾರಿ ಪುರ್ಲು ಮಲ್ತಾರೆ. ಸೊ ನಮಗೆ ಬೇರೆಯವರು ನಿಮ್ಮ ಆ್ಯಕ್ಟಿಂಗ್ ಚಂದ ಇದೆ ಅಂತ ಹೇಳೋದಕ್ಕೂ ಜಾಸ್ತಿ ನಿಮ್ಮ ಮಕ್ಕಳು ಅಭಿನಯ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ತುಂಬ ಖುಷಿ ಇದೆ. ಖಂಡಿತ. ಅದರ ವಿಷಯದಲ್ಲಿ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ, ಅವಳ ಬಗ್ಗೆ ನನಗೆ ಆತ್ಮವಿಶ್ವಾಸ ಇತ್ತು. ಯಾಕಂತ ಹೇಳಿದರೆ ನಾನು ಅವಳ ಪ್ರಥಮ ಮೂವಿ ಭಾವಪೂರ್ಣ ಮಾಡಬೇಕಾದ್ರೇ ಅವಳ ಒಟ್ಟಿಗೇನೆ ಇದ್ದೆ. ಸಾಧಾರಣ ಒಂದು 30-32 ದಿವಸ ಒಟ್ಟಿಗೆ ಇದ್ದೆ. ಆಮೇಲೆ 2ನೇ ಮೂವಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಅದೆಲ್ಲ ಶೂಟಿಂಗ್ ಉತ್ತರಾಖಂಡ, ಪಂಡರಾಪುರದಿಂದ ಸ್ಟಾರ್ಟ್ ಆಗಿ ಬಾಂಬೆ, ಚಂಡೀಗಢ, ಆಮೇಲೆ ಕುಲು ಮನಾಲಿ, ಚೈನಾ ಬಾರ್ಡ್ರು, ಹಿಮಾಲಯ, ಅಲ್ಲೆಲ್ಲ ಶೂಟಿಂಗ್ ಆಗಿದ್ದದು. ಆ ಸಮಯದಲ್ಲೂ ನಾನು ಒಟ್ಟಿಗೆ ಇದ್ದೆ. ಅವಳ ಅಭಿನಯ ಕೆಪಾಸಿಟಿ ನನಗೆ ಗೊತ್ತಿತ್ತು. ನಾನು ರಾತ್ರಿ ಟ್ರೈನ್ ಮಾಡ್ತಾಯಿದ್ದೆ, ಮರುದಿವಸ ಯಾವ ರೀತಿ ಅಭಿನಯ ಮಾಡಬೇಕು, ನಾಟಕೀಯತೆ ಸಿನಿಮಾದಲ್ಲಿ ಇರಬಾರ್ದು, ಅದೆಲ್ಲ ಅವಳಿಗೆ ನಾನು ಕೊಟ್ಟಿದ್ದೆ. ಅದೇ ರೀತಿ ಮಾಡಿದ್ದಾಳೆ. ನನಗೆ ಆರಾಟ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಗಳಲ್ಲಿ ಒಬ್ಬರು ನನ್ನ ಮಿತ್ರರಿದ್ದಾರೆ, ಪ್ರಸಾದ್ ಅಂತ. ಅವರು ಡೈರೆಕ್ಟ್ರು ಪುಷ್ಪರಾಜ್ ರೈ ಮಲಾರ್ಬೇಡು. ಅವರು ಬಂದು ಮನೆಗೆ ವಿಷಯ ಕತೆ ಎಲ್ಲ ಹೇಳುವಾಗ ಖುಷಿಯಾಯಿತು ಕತೆ ಕೇಳಿ. ಆಮೇಲೆ ನಾನು ಅವಳಿಗೆ ಓಕೆ ಅಂದೆ. ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಹೇಳಿದರು, ಒಂದು ಗೆಸ್ಟ್ ರೋಲಲ್ಲಿ ನೀವು ಮಾಡ್ಬೋದಾ? ನಾನು ಏನು ಮಾಡೋಣ, ನಾನೊಂದು ಗೆಸ್ಟ್ ರೋಲಲ್ಲಿ ಒಂದು ತುಳು ಸಿನಿಮಾದಲ್ಲಿ ಮಾಡಿದ್ದೆ. ನನಗೆ ತುಂಬ ಜನ ಬೈದಿದ್ರು ಫೋನ್ ಮಾಡಿ, ಅಂದರೆ ನನ್ನ ಪ್ರೀತಿಯ ಅಭಿಮಾನಿಗಳು. ನಿಮಗೆ ಒಳ್ಳೆ ಪಾತ್ರ ಇರುವಾಗ ಯಾಕೆ guest role ಅಲ್ಲಿ ದಾಯ ಅಂಚಪುರ ಮಲ್ಪರಿಚಿತ ನನ್ನ. ನಾನು ಅದರ ಡೈರೆಕ್ಟರ್ ನನ್ನ ತುಂಬ ಆತ್ಮೀಯ, ಹಾಗಾಗಿ ನಾನು ಮಾಡಿದ್ದೇನೆ ಅದರಲ್ಲಿ. ಅವ್ರು ಕೇಳ್ಕೊಡುವಾಗ ಹೌದು. ಮಾಡಲೇಬೇಕಾಗುತ್ತೆ. ಆಯಿತು ಮಾಡೋಣ ಅಂದೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಬರ್ತದೆ ಅದು. ನಾನು ಒಬ್ಬ ಮಂತ್ರವಾದಿ, ನನ್ನ ಮಗಳಿಗೂ ನನ್ನ ಮೈ ಮೇಲೆ ದೈವ ಬಂದಿರುತ್ತೆ, ದೈವ ಬಿಡಿಸೋದು, ಅದೆಲ್ಲ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನನಗೆ ಖುಷಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಅಪ್ಪನಿಂದಲೇ ಬಂದಂತಹ ಜೀನ್ಸ್. ಹೌದು ಹೌದು, ಖಂಡಿತ. ಅಪ್ಪನೇ ಇಷ್ಟು ದೊಡ್ಡ ಕಲಾವಿದ ಆಗಿರುವಾಗ ಮಕ್ಕಳಿಗೆ ತನ್ನಿಂತಾನೇ ಬಂದಿರ್ತದೆ. ಸೊ ಹಾಗಾಗಿ ಅವರು ಇಷ್ಟು ಒಳ್ಳೆ ಅಭಿನಯ ಮಾಡೋದ್ರಿಂದ ನಾವು ದೊಡ್ಡದೇನಿಲ್ಲ, ಪ್ರೇಕ್ಷಕರು ನಮ್ಮನ್ನು ದುಡಿದು ಅಭಿನಯ ನಮ್ಮನ್ನು ಗುರುತಿಸಿದ್ದಾರೆ ಅಷ್ಟೇ. ಖಂಡಿತ ಖಂಡಿತ. ನಿಮ್ಮಂತೂ ಹಲವಾರು ಪ್ರೇಕ್ಷಕರು ತುಂಬಾ ಹೌದು ಪಾತ್ರಗಳಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಸರ್, ಈಗ ಒಂದು ಡ್ರಾಮಾ ಅಂತ ಹೇಳಿದ್ಮೇಲೆ, ಒಂದು ತಂಡ ಅಂತ ಹೇಳಿದ್ಮೇಲೆ ಅದ್ರ ಒಳಗೆ ಕಾಂಟ್ರವರ್ಸಿಗಳೆಲ್ಲ ಆಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ನೀವಿರುವ ತಂಡದಲ್ಲಿ ಯಾವುದಾದ್ರೂ ಹಾಗೆ ಕಾಂಟ್ರವರ್ಸಿಗಳೆಲ್ಲ ಆಗಿತ್ತು? ಇಲ್ಲ, ಹಾಗೇನಿಲ್ಲ. ನಾವು ಒಂದು ತಂಡವಾಗಿದ್ದೆವು. ಬಟ್ ಮಾತುಗಳು ಕೆಲವು ಸಲ ಬರ್ತವೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳುವುದು ಸರಿಯಾಗುವುದಿಲ್ಲ. ತಂಡ ಅಂದಮೇಲೆ ಅದು 10 ಬೆರಳುಗಳು ಒಂದೇ ರೀತಿ ಇರ್ತದೆ, ಇಲ್ಲ. ಬಟ್ ನಾವು ಹಿರಿಯ ಕಲಾವಿದರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಹಾಗಾಗಿ ಎಲ್ಲರ ನಡೆಯು, ಎಲ್ಲರ ಒಂದು ಮನಸ್ಥಿತಿಯು ಒಂದೇ ರೀತಿ ಇರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಹೆಣ್ಮಕ್ಳು ಡ್ರಾಮಕ್ಕೆ ಬರುವಂಥದ್ದು ಒಂದು ತುಂಬಾ ಕಷ್ಟ. ನಾನು ಲೇಡಿ ಕ್ಯಾರೆಕ್ಟರ್ ಮಾಡ್ತಿರುವ ಆ ಸಮಯದಲ್ಲಿ ಬೆರಳೆಣಿಕೆಯ ಕಲಾವಿದರಿದ್ರು. ಸುಮನ, ಸಂಗೀತ,
ಕುಮುದ ಬಾರ್ಕೂರು, ಆಮೇಲೆ ವೀಣಾ, ಕೆಲವು ಮತ್ತು ಒಂದೆರಡು ಮೂರು ಜನ ಇದ್ದರು, ಬೆರಳೆಣಿಕೆ ಅದು. ಆಮೇಲೆ ಅವಾಗೇನು ಮಾತನಾಡೋದಕ್ಕೂ ಹೆದರಿಕೆ ಕೆಲವರಿಗೆಲ್ಲ. ಹೌದು ಹೌದು. ನಾವು ಆಗಿರಲಿಲ್ಲ, ಕಾಲ ನಾವು ಹಾಗಿತ್ತು. ಹೌದು, ಹಾಗೆ ಕಾಲ ಇತ್ತು. ಬಟ್ ಇವಾಗ ಹಾಗಲ್ಲ. ಇವಾಗ ಹೆಚ್ಚಿನವರು ಬರ್ತಾರೆ. ಕಾಲ ಬದಲಾಗಿದೆ, ಜನಗಳು ಬದಲಾಗಿದ್ದಾರೆ, ಪರಿಸ್ಥಿತಿಗಳು ಬದಲಾಗಿವೆ. ಕೊನೆಯದಾಗಿ ಒಂದು ರಂಗಪಯಣ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮದೊಂದು ಅನಿಸಿಕೆ ಏನು ಸರ್? ಅನಿಸಿಕೆ ತುಂಬ ನಾನು ನೋಡದೇ ಇದ್ದೇನೆ ಇದನ್ನು. ರಂಗಪಯಣ ಹಾ, ರೀಸೆಂಟ್ ಆಗಿ ಹೌದು. ನಾವು ಶುರು ಮಾಡಿದಂಥದ್ದು. ರೀಸೆಂಟಾಗಿ ಶುರು ಮಾಡಿದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಅಭಿಮತ ಚಾನಲನ್ನು ನಾನು ಮೊದಲು ಅಷ್ಟಾಗಿ ಇದು ಮಾಡ್ತಿರಲಿಲ್ಲ. ನಮ್ಮ ಕನ್ಯಾನ ಸದಾಶಿವ ಶೆಟ್ಟಿಯವರ ಮಾಲೀಕತ್ವ ಆದಮೇಲೆ ನನಗೆ, ನಾನು ಮನೆಯಲ್ಲಿರಬೇಕಾದ್ರೆ ನಾನು ಹಾಕ್ತೇನೆ, ಯಕ್ಷಗಾನಗಳನ್ನು ಹಾಕ್ತಾ ಇರ್ತೇನೆ. ಆಮೇಲೆ ತುಳುನಾಡಿನ ರಂಗಕರ್ಮಿಗಳ ಇದನ್ನೆಲ್ಲ ನೋಡ್ತಾ ಇರ್ತೇನೆ. ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅಭಿಮತ ಟಿ ವಿಯ ಎಲ್ಲ ಪ್ರೇಕ್ಷಕರಿಗೂ ಇದೇ ರೀತಿ ಅಭಿಮತ ಚಾನಲ್ಗೂ ನಿಮ್ಮ ಪ್ರೋತ್ಸಾಹ ಇರಲಿ, ನಮ್ಮಂಥ ಕಲಾವಿದರಿಗೂ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೇನೆ ಅಷ್ಟೇ. ನಿಮ್ಮ ಒಂದು ಲೈಫ್ ಹಿಸ್ಟ್ರಿಯನ್ನು ನಮ್ಮ ಕಾರ್ಯಕ್ರಮದ ಮೂಲಕ ತೆರೆದಿಟ್ರಿ. ಸೊ ಹಾಗಾಗಿ ಇಷ್ಟು ವರ್ಷದ ಕಲಾ ಜೀವನ ತುಂಬ ಚೆನ್ನಾಗಿ ನಡೆಸಿದ್ದೀರ. ಹಾಗಾಗಿ ಮುಂದೆಯೂ ಕೂಡ ನಿಮ್ಮ ಕಲಾ ಜೀವನ ಹೀಗೆ ಸುಖಮಯವಾಗಿರಲಿ. ಹಾಗಾಗಿ ಹಲವಾರು ಪ್ರೇಕ್ಷಕರು ನಿಮ್ಮನ್ನು ಅಪ್ಪಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಧನ್ಯವಾದನ ಹೇಳ್ತಾ ಇದ್ದೇನೆ ಸರ್. ಇದು ನಂದ ನೆಕ್ಸ್ಟ್ ಮಂತ್ ನನ್ನ ಧರ್ಮದೈವ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಅದನ್ನು ನೋಡಿ. ಎಲ್ಲ ವೀಕ್ಷಕರಿಗೂ ಧರ್ಮದೈವ ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದಾಗಿತ್ತು ಈ ಹೊತ್ತಿನ ರಂಗಪಯಣ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.